ಲೇಖಕ ಬಂಕಿಂಚಂದ್ರ ಚಟರ್ಜಿ ಅವರು ರಚಿಸಿದ ವಂದೇ ಮಾತರಂ ಗೀತೆಗೆ ಇಂದು 150 ವರ್ಷಗಳು ಪೂರ್ಣಗೊಂಡಿವೆ. ಸ್ವಾತಂತ್ರ್ಯ ಚಳವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಈ ಗೀತೆಯು ರಾಷ್ಟ್ರಭಕ್ತಿಯ ಸಂಕೇತವಾಗಿ ಇಂದಿಗೂ ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿದಿದೆ. ಈ ಗೀತೆಯ ರಚನಾಕಾರ ಬಂಕಿಂಚಂದ್ರ ಚಟರ್ಜಿ ಅವರ ಜೀವನ ಮತ್ತು ಸಾಧನೆ ಕುರಿತು ಒಂದು ವರದಿ. ವಂದೇ ಮಾತರಂ ಭಾರತದ ಸ್ವಾತಂತ್ರ್ಯ ಹೋರಾಟದ ಘೋಷಣೆಯಾಗಿ ಮಾರ್ಪಟ್ಟು ಸ್ವಾತಂತ್ರ್ಯ ಪ್ರಿಯರಿಗೆ ಹೊಸ ನಿರ್ದೇಶನ, ಸ್ಫೂರ್ತಿ, ಸಂಕಲ್ಪ ಮತ್ತು ಮಾರ್ಗವನ್ನು ನೀಡಿತು. ಬಂಕಿಂ ಚಂದ್ರ ಚಟರ್ಜಿಯವರು ವಂದೇ ಮಾತರಂನ ಲೇಖಕರಾಗಿದ್ದಾರೆ. ಈ ಸಂಯೋಜನೆಯು ಸ್ವಾತಂತ್ರ್ಯ ಚಳವಳಿಯಲ್ಲಿ ಸೇರ್ಪಡೆಗೊಂಡ ನಂತರ ದೇಶದ ರಾಷ್ಟ್ರಗೀತೆಯಾಗಿ ಅಮರವಾಗಿ ಉಳಿಯಿತು. ಬಂಗಾಳಿ ಸಾಹಿತ್ಯದ ಚಕ್ರವರ್ತಿ ಎಂದು ಕರೆಯಲ್ಪಡುವ ಬಂಕಿಂ ಚಂದ್ರ ಚಟರ್ಜಿ ಒಬ್ಬ ಪ್ರಸಿದ್ಧ ಬರಹಗಾರ, ಕವಿ ಮತ್ತು ಪತ್ರಕರ್ತರಾಗಿದ್ದರು. ಜೂನ್ 26, 1838ರಂದು ಇಂದಿನ ಪಶ್ಚಿಮ ಬಂಗಾಳದ ಉತ್ತರ 24 ಪರಗಣದ ನೆಹಾಟಿಯ ಕಂಠಪುರ ಗ್ರಾಮದಲ್ಲಿ ಜನಿಸಿದ ಬಂಕಿಂ ಚಂದ್ರ ಚಟರ್ಜಿ ಒಬ್ಬ ಮಹಾನ್ ಬಂಗಾಳಿ ಸಾಹಿತಿಯಾಗಿದ್ದರು. ಅವರು ಭಾರತೀಯ ರಾಷ್ಟ್ರೀಯತೆಯ ಆರಂಭಿಕ ಪ್ರತಿಪಾದಕರಲ್ಲಿ ಒಬ್ಬರಾಗಿದ್ದರು. ಅವರ ಕೃತಿಗಳು ಸ್ವಾತಂತ್ರ್ಯ ಹೋರಾಟಕ್ಕೆ ಸ್ಫೂರ್ತಿ ನೀಡಿದವು. 1859ರಲ್ಲಿ BA ಪದವಿಯನ್ನು ಪಡೆದರು. ಅದೇ ವರ್ಷ ಕಲ್ಕತ್ತಾದ ಉಪರಾಜ್ಯಪಾಲರು ಅವರನ್ನು ಜಿಲ್ಲಾಧಿಕಾರಿಯಾಗಿ ನೇಮಿಸಿದರು. ಅವರು 32 ವರ್ಷಗಳ ಕಾಲ ಸರ್ಕಾರಿ ಸೇವೆ ಸಲ್ಲಿಸಿದರು ಮತ್ತು 1891ರಲ್ಲಿ ನಿವೃತ್ತರಾದರು. ಬಂಕಿಂ ಚಂದ್ರ ಚಟರ್ಜಿಯವರ ಮಹಾಕಾವ್ಯ ಆನಂದಮಠವು 1770 ಮತ್ತು 1820ರ ನಡುವೆ ನಡೆದ ಸನ್ಯಾಸಿ ದಂಗೆಯಿಂದ ಪ್ರೇರಿತವಾಗಿದೆ. ಅದರ ಹಾಡುಗಳಲ್ಲಿ ಒಂದಾದ ವಂದೇ ಮಾತರಂ ರಾಷ್ಟ್ರಗೀತೆಯಾಯಿತು ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ನೀಡಿತು. ಬಳಿಕ ಬಂಕಿಂ ಚಂದ್ರ ಚಟರ್ಜಿ ಅವರು ಸಂಸ್ಕೃತವನ್ನು ಅಧ್ಯಯನ ಮಾಡಿದರು ಮತ್ತು ಈ ವಿಷಯದಲ್ಲಿ ತೀವ್ರ ಆಸಕ್ತಿ ಹೊಂದಿದ್ದರು. ಆದರೆ ನಂತರ ಬಂಗಾಳಿ ಭಾಷೆಯನ್ನು ಜನಸಾಮಾನ್ಯರ ಭಾಷೆಯನ್ನಾಗಿ ಮಾಡುವ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಆದಾಗ್ಯೂ ಅವರ ಮೊದಲ ಕೃತಿ ಇಂಗ್ಲಿಷ್ನಲ್ಲಿ ಪ್ರಕಟವಾಗಿತ್ತು. ಬಂಕಿಂ ಚಂದ್ರ ಚಟರ್ಜಿ 1872ರಲ್ಲಿ ಬಂಗ್ ದರ್ಶನ್ ಎಂಬ ಮಾಸಿಕ ಸಾಹಿತ್ಯ ನಿಯತಕಾಲಿಕವನ್ನು ಸಹ ಆರಂಭಿಸಿದರು. ಈ ನಿಯತಕಾಲಿಕ ಮೂಲಕ ಬಂಗಾಳಿ ಗುರುತು ಮತ್ತು ರಾಷ್ಟ್ರೀಯತೆಯ ಹೊರಹೊಮ್ಮುವಿಕೆಯ ಮೇಲೆ ಪ್ರಭಾವ ಬೀರಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಬಂಕಿಂ ಚಂದ್ರ ಚಟರ್ಜಿ ಅವರ ಈ ನಿಯತಕಾಲಿಕವು ಶಿಕ್ಷಿತ ಮತ್ತು ಅಶಿಕ್ಷಿತ ವರ್ಗಗಳ ನಡುವೆ ಸಂವಹನ ಮಾಧ್ಯಮವಾಗಿ ಕಾರ್ಯನಿರ್ವಹಿಸಬೇಕೆಂದು ಬಯಸಿದ್ದರು. ವಂದೇ ಮಾತರಂ ಅನ್ನು ಮೊದಲು ಈ ಪತ್ರಿಕೆಯಲ್ಲಿ ನವೆಂಬರ್ 7, 1875ರಂದು ಪ್ರಕಟಿಸಲಾಯಿತು ಮತ್ತು ನಂತರ ಆನಂದ ಮಠವನ್ನು 1882ರಲ್ಲಿ ಪ್ರಕಟಿಸಲಾಯಿತು. 1880ರ ದಶಕದ ಉತ್ತರಾರ್ಧದಲ್ಲಿ ಪತ್ರಿಕೆಯ ಪ್ರಕಟಣೆಯನ್ನು ನಿಲ್ಲಿಸಲಾಯಿತು. ಆದರೆ 1901ರಲ್ಲಿ ರವೀಂದ್ರನಾಥ ಟಾಗೂರ್ ಸಂಪಾದಕರಾದಾಗ ಅದನ್ನು ಪುನರಾರಂಭಿಸಲಾಯಿತು. 1905ರಲ್ಲಿ ಬಂಗಾಳ ವಿಭಜನೆಯ ಸಮಯದಲ್ಲಿ ಪತ್ರಿಕೆಯು ಪ್ರತಿಭಟನೆ ಮತ್ತು ಭಿನ್ನಾಭಿಪ್ರಾಯದ ಧ್ವನಿಗೆ ಆಧಾರವನ್ನು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಅವರ ಪ್ರಸಿದ್ಧ ಕಾದಂಬರಿಗಳಲ್ಲಿ ದುರ್ಗೇಶ್ ನಂದಿನಿ, ಕಪಾಲಕುಂಡಲ, ದೇವಿ ಚೌದುರಾಣಿ,
ಬಿಷಬೃಕ್ಷ ದಿ ಪಾಯ್ಸನ್ ಟ್ರೀ, ಚಂದ್ರಶೇಖರ್, ರಾಜಮೋಹನ್ಸ್ ವೈಫ್ ಮತ್ತು ಕೃಷ್ಣಕಾಂತರ್ ವಿಲ್ ಸೇರಿದೆ. ಬಂಕಿಂ ಚಂದ್ರ ಚಟರ್ಜಿ ಏಪ್ರಿಲ್ 8, 1894ರಂದು ನಿಧನರಾದರು. ಬಂಕಿಂ ಚಂದ್ರ ಒಬ್ಬ ಮಹಾನ್ ಬಂಗಾಳಿ ಸಾಹಿತ್ಯ ವ್ಯಕ್ತಿ. ಅವರು ತಮ್ಮ ಜೀವಿತಾವಧಿಯಲ್ಲಿ ಅಪಾರ ಖ್ಯಾತಿಯನ್ನು ಗಳಿಸಿದರು. ದೇಶಾದ್ಯಂತ ಸಮಾಜಕ್ಕೆ ಸ್ಫೂರ್ತಿಯಾಗಿ ದಾರಿದೀಪವಾಗಿ ಸೇವೆ ಸಲ್ಲಿಸಿದರು. ಆನಂದಮಠ್ ಇನ್ನೂ ಅವರ ಸಾಹಿತ್ಯಿಕ ಸಾಧನೆಗಳ ಉತ್ತುಂಗದಲ್ಲಿ ನಿಂತಿದೆ. ಈ ಕಾದಂಬರಿಯಲ್ಲಿ ಬಂಕಿಂ ಚಂದ್ರ ಅವರು ಈ ಕೃತಿಯಲ್ಲಿ ಬ್ರಿಟಿಷರಿಗೆ ಸವಾಲು ಮಾಡಿದ ಮತ್ತು ಪ್ರತಿಯೊಬ್ಬ ಭಾರತೀಯನು ಸ್ವಾತಂತ್ರ್ಯ ಅವರ ಪರಮೋಚ್ಚ ಹಕ್ಕು ಎಂಬ ಅರಿತುಕೊಳ್ಳುವಂತೆ ಮಾಡಿದ ಕ್ರಾಂತಿಕಾರಿಗಳ ಶೌರ್ಯವನ್ನು ಚಿತ್ರಿಸಿದ್ದಾರೆ. ಈ ಕೃತಿಯಲ್ಲಿ ಬ್ರಿಟಿಷರಿಗೆ ಸವಾಲು ಮಾಡಿದ ಮತ್ತು ಪ್ರತಿಯೊಬ್ಬ ಭಾರತೀಯನು ಸ್ವಾತಂತ್ರ್ಯ ಅವರ ಪರಮೋಚ್ಚ ಹಕ್ಕು ಎಂದು ಅರಿತುಕೊಳ್ಳುವಂತೆ ಮಾಡಿದ ಕ್ರಾಂತಿಕಾರಿಗಳ ಶೌರ್ಯವನ್ನು ಚಿತ್ರಿಸಿದ್ದಾರೆ.